ಬೇಬಿ ಹಲ್ ಬರುವಾಗ ತುಂಬಾ ಅಳ್ತಿದ್ಯಾ? ಎಲ್ಲವನ್ನ ಬಾಯ್ಗೆ ಹಾಕೊಂಡು ಬೈಟ್ ಮಾಡ್ತಿದ್ಯಾ? ಗಮ್ಸ್ ನೋವಾಗ್ತಿದೆ ಅಂತ ಅನಿಸ್ತಿದ್ಯಾ? ಆಗ ಪೇರೆಂಟ್ಸ್ ಏನ್ ಮಾಡ್ಬೇಕು? ಟೀಥನಿಂಗ್ ಜೆಲ್ ಹಾಕ್ಬೋದಾ? ಪೇನ್ ಮೆಡಿಸಿನ್ಸ್ ಕೊಡ್ಬೋದಾ? ಮತ್ತೆ ಒಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್, ಮೊದಲ ಹಲ್ಲು ಬಂದ್ಮೇಲೆ ಬ್ರಷಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ಬೇಕು? ಇವತ್ತಿನ ವಿಡಿಯೋದಲ್ಲಿ ಇವೆಲ್ಲ ಸಿಂಪಲ್ ಆಗಿ ತಿಳಿಯೋಣ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಅಕ್ಷಿತಾ. ನಿಮೋಲ್ ಚಾನಲ್ಗೆ ಸ್ವಾಗತ. ಇಂದು ನಮ್ಮ ಬೇಬಿ ಟೀಥನಿಂಗ್ ಪಾರ್ಟ್ 2. ಪಾರ್ಟ್ 1 ನೋಡಿಲ್ಲ ಅಂತಂದ್ರೆ ವಿಡಿಯೋ ಮುಗಿದ್ಮೇಲೆ ಅದನ್ನ ನೋಡಿ. ಬನ್ನಿ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಮತ್ತೆ ಮನೆಯಲ್ಲಿ ಬೇಬಿಯ ಟೀಥನಿಂಗ್ ಡಿಸ್ಕಂಫರ್ಟ್ ಕಡಿಮೆ ಮಾಡಲು ಏನ್ ಮಾಡಬಹುದು? ಮೊದಲಿಗೆ ಸಿಂಪಲ್ ಥಿಂಗ್ಸ್ ಟ್ರೈ ಮಾಡಬಹುದು. ಬೇಬಿಗೆ ಸೇಫ್ ಆಗಿರುವ ಟೀಥನಿಂಗ್ ರಿಂಗ್ ಕೊಡಬಹುದು. ಅದನ್ನು ಫ್ರಿಡ್ಜ್ ನಲ್ಲಿ ಕೂಲ್ ಮಾಡಬಹುದು. ಆದ್ರೆ ತುಂಬಾ ಹಾರ್ಡ್ ಆಗಿ ಫ್ರೀಸ್ ಮಾಡಿರುವ ಟೀಥರ್ ಅನ್ನ ಬೇಬಿಗೆ ಕೊಡಬೇಡಿ. ಇನ್ನೊಂದು ಆಪ್ಷನ್, ಕ್ಲೀನ್ ಫಿಂಗರ್ ನಿಂದ ಬೇಬೀಸ್ ಗಮ್ಸ್ ಅನ್ನ ಜೆಂಟಲಿ ಮಸಾಜ್ ಮಾಡಬಹುದು. ಕೆಲವು ಬೇಬೀಸ್ಗೆ ಇದು ತುಂಬಾ ಸ್ಮೂತಿಂಗ್ ಆಗಿರಬಹುದು. ಮತ್ತೆ ಬೇಬಿಗೆ ಏನಾದ್ರೂ ಚೀವ್ ಮಾಡಲು ಕೊಡ್ತಿದ್ರೆ ಅದು ಬೇಬಿಗೆ ಸೇಫ್ ಆಗಿದ್ಯಾ ಮತ್ತು ಚೋಕಿಂಗ್ ರಿಸ್ಕ್ ಇಲ್ವಾ ಅನ್ನೋದನ್ನ ಖಂಡಿತ ನೋಡ್ಬೇಕಾಗತ್ತೆ. ಮುಂದೆ ಕೋಲ್ಡ್ ಟೀಥರ್ ಕೊಡಬಹುದಾ? ಹೌದು, ಕೂಲ್ ಟೀಥಿಂಗ್ ರಿಂಗ್ ಕೆಲವು ಬೇಬೀಸ್ಗೆ ಗಮ್ ಡಿಸ್ಕಂಫರ್ಟ್ ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಆದರೆ ಒಂದು ಥಿಂಗ್ ರಿಮೆಂಬರ್ ಮಾಡಿ, ಟೀಥರ್ ಅನ್ನ ರಾಕ್ ಹಾರ್ಡ್ ಆಗಿ ಫ್ರೀಸ್ ಮಾಡಬೇಡಿ. ತುಂಬಾ ಕೋಲ್ಡ್ ಅಥವಾ ಹಾರ್ಡ್ ಆಬ್ಜೆಕ್ಟ್ ಗಮ್ಸ್ಗೆ ಇಂಜುರಿ ಮಾಡಬಹುದು. ಕ್ಲೀನ್ ಮತ್ತೆ ಬೇಬಿಗೆ ಏಜ್ ಅಪ್ರೋಪ್ರಿಯೇಟ್ ಟೀಥರ್ ಯೂಸ್ ಮಾಡೋದು ಬೆಟರ್ ಆಗಿರುತ್ತೆ. ಮುಂದೆ ಟೀಥನಿಂಗ್ ಜೆಲ್ ಬಳಸಬಹುದಾ? ಇದು ತುಂಬಾ ಇಂಪಾರ್ಟೆಂಟ್. ಬೇಬಿಗೆ ಪೇನ್ ಇದೆ ಅಂತ ತಕ್ಷಣ ಯಾವುದಾದರೂ ಟೀಥನಿಂಗ್ ಜೆಲ್ ತೆಗೆದುಕೊಂಡು ಗಮ್ಸ್ಗೆ ಅಪ್ಲೈ ಮಾಡಬೇಡಿ. ಕೆಲವು ಟೀಥನಿಂಗ್ ಜೆಲ್ಸ್ ನಲ್ಲಿ ಲೋಕಲ್ ಅನೆಸ್ಥೆಟಿಕ್ ಅಥವಾ ಬೇರೆ ಇಂಗ್ರೀಡಿಯೆಂಟ್ಸ್ ಇರಬಹುದು. ಸ್ಮಾಲ್ ಬೇಬೀಸ್ ನಲ್ಲಿ ಇವು ಸೇಫ್ ಆಗಿರದೇ ಇರಬಹುದು. ಅದಕ್ಕಾಗಿ ಡಾಕ್ಟರ್ ಅಥವಾ ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಸಲಹೆ ಇಲ್ಲದೆ ಟೀಥನಿಂಗ್ ಜೆಲ್ ಬಳಸಬೇಡಿ. ನ್ಯಾಚುರಲ್ ಅಂತ ಲೇಬಲ್ ಇದ್ದರೂ ಆಟೋಮೆಟಿಕಲಿ ಸೇಫ್ ಅಂತ ಅರ್ಥ ಅಲ್ಲ. ಮುಂದೆ ಪೇನ್ ಮೆಡಿಸಿನ್ಸ್ ಕೊಡಬಹುದಾ? ಬೇಬಿ ತುಂಬಾ ಅನ್ಕಂಫರ್ಟಬಲ್ ಆಗಿದ್ದರೆ ಪೇರೆಂಟ್ಸ್ಗೆ ಮೆಡಿಸಿನ್ಸ್ ಕೊಡಬೇಕು ಅನ್ಸಬಹುದು. ಆದರೆ ಇಲ್ಲಿ ಬೇಬಿಯ ಏಜ್ ಮತ್ತೆ ವೇಟ್ ತುಂಬಾ ಇಂಪಾರ್ಟೆಂಟ್. ಯಾವ ಮೆಡಿಸಿನ್ಸ್, ಎಷ್ಟು ಡೋಸ್, ಎಷ್ಟು ಬಾರಿ, ಇವೆಲ್ಲ ಬೇಬಿಯ ಏಜ್, ವೇಟ್ ಮತ್ತೆ ಹೆಲ್ತ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಡಾಕ್ಟರ್ ಸಲಹೆ ಇಲ್ಲದೆ ಬೇಬಿಗೆ ಪೇನ್ ಮೆಡಿಸಿನ್ಸ್ ಕೊಡಬೇಡಿ. ವಿಶೇಷವಾಗಿ ಅಡಲ್ಟ್ ಮೆಡಿಸಿನ್ಸ್ ಅಥವಾ ಮನೆಯಲ್ಲಿರುವ ಟ್ಯಾಬ್ಲೆಟ್ಸ್ ಅನ್ನು ಬೇಬಿಗೆ ಕೊಡ್ಲೇಬೇಡಿ. ಮುಂದೆ ಯಾವ ಹೋಮ್ ರೆಮಿಡೀಸ್ ತಪ್ಪಿಸಬೇಕು? ಟೀಥನಿಂಗ್ ಸಮಯದಲ್ಲಿ ಮನೆಯವರು ಹಲವಾರು ರೆಮಿಡೀಸ್ ಹೇಳ್ಬೋದು. ಆದರೆ ಬೇಬಿಯ ವಿಷಯದಲ್ಲಿ ಎಲ್ಲಾ ರೆಮಿಡೀಸ್ ಸೇಫ್ ಅಲ್ಲ. ಆಲ್ಕೋಹಾಲ್ ಇರುವ ಯಾವುದೇ ವಸ್ತುವನ್ನ ಗಮ್ಸ್ಗೆ ಹಾಕಬೇಡಿ. ಹನಿಯನ್ನ 1 ವರ್ಷದೊಳಗಿನ ಬೇಬಿಗೆ ಕೊಡಬೇಡಿ. ಅದೇ ರೀತಿ ತುಂಬಾ ಹಾರ್ಡ್ ಫುಡ್ ಅಥವಾ ಸ್ಮಾಲ್ ಆಬ್ಜೆಕ್ಟ್ಸ್ ಅನ್ನ ಚೀವಿಂಗ್ ಆಗಿ ಕೊಡಬೇಡಿ. ಮತ್ತೆ ನೆಕ್ಲೆಸ್ ಅಥವಾ ಬ್ರಾಸ್ಲೆಟ್ ಟೈಪ್ ಟೀಥನಿಂಗ್ ಪ್ರಾಡಕ್ಟ್ಸ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಿ. ಹಾಗೆ ಬೇಬಿಗೆ ಚೋಕಿಂಗ್ ರಿಸ್ಕ್ ಇರುವ ಯಾವುದೇ ವಸ್ತುವನ್ನ ಬಳಸಬೇಡಿ. ಮುಂದೆ ಬೇಬಿ ಎಲ್ಲವನ್ನ ಬಾಯಿಗೆ ಹಾಕೊಳ್ತಿದೆ. ಸೊ ಟೀಥನಿಂಗ್ ಸಮಯದಲ್ಲಿ ಬೇಬಿ ಫಿಂಗರ್ಸ್, ಟಾಯ್ಸ್, ಕ್ಲಾತ್ ಎಲ್ಲವನ್ನ ಮೌತ್ಗೆ ತೆಗೆದುಕೊಳ್ಬಹುದು. ಆದರೆ ಪೇರೆಂಟ್ಸ್ ಒಂದು ಥಿಂಗ್ ರಿಮೆಂಬರ್ ಮಾಡಬೇಕು, ಬೇಬಿ ಕೈಗೆ ಸಿಗುವ ಪ್ರತಿಯೊಂದು ವಸ್ತುವು ಸೇಫ್ ಆಗಿರೋದಿಲ್ಲ. ಸ್ಮಾಲ್ ಟಾಯ್ಸ್, ಕಾಯಿನ್ಸ್, ಸ್ಮಾಲ್ ಫುಡ್ ಪೀಸಸ್ ಇವೆಲ್ಲ ಚೋಕಿಂಗ್ ಹಜಾರ್ಡ್ ಆಗ್ಬಹುದು. ಹಾಗಾಗಿ ಬೇಬಿ ಏನ್ ಬಾಯಿಗೆ ಹಾಕೊಳ್ತಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಟೀಥನಿಂಗ್ ಅಂದ್ರೆ ಏನ್ ಬೇಕಾದ್ರೂ ಕೊಡಬಹುದು ಅಂತ ಅಲ್ಲ. ನೆಕ್ಸ್ಟ್, ಫಸ್ಟ್ ಟೂತ್ ಬಂದ ನಂತರ ಬ್ರಷಿಂಗ್ ಯಾವಾಗ ಸ್ಟಾರ್ಟ್ ಮಾಡಬೇಕು? ಇದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಟೂತ್ ಕಾಣಿಸ್ಕೊಂಡ ತಕ್ಷಣವೇ ಬ್ರಷಿಂಗ್ ಸ್ಟಾರ್ಟ್ ಮಾಡಬೇಕು. ಇನ್ನು ಬೇಬಿ ಟೀತ್ ಅಲ್ವಾ, ಬಿದ್ದೋಗುತ್ತೆ, ಬ್ರಷಿಂಗ್ ಬೇಕಿಲ್ಲ ಅಂತ ಅನ್ಕೊಳ್ಬೇಡಿ. ಬೇಬಿ ಟೀತ್ ಕೂಡ ತುಂಬಾ ಇಂಪಾರ್ಟೆಂಟ್. ಸ್ಪೀಚ್ ಡೆವಲಪ್ಮೆಂಟ್ ಗೆ ಸಹಾಯ ಮಾಡುತ್ತೆ. ಮತ್ತೆ ಮುಂದೆ ಪರ್ಮನೆಂಟ್ ಟೀತ್ ಗೆ ಸ್ಪೇಸ್ ಮೇಂಟೈನ್ ಮಾಡಲು ಸಹಾಯವನ್ನ ಮಾಡುತ್ತೆ. ಮುಂದೆ ಬೇಬಿಯ ಟೀತ್ ಹೇಗ್ ಬ್ರಷ್ ಮಾಡಬೇಕು? ಸಾಫ್ಟ್ ಬೇಬಿ ಟೂತ್ ಬ್ರಷ್ ಯೂಸ್ ಮಾಡಿ. ಮತ್ತೆ ರೈಸ್ ಗ್ರೈನ್ ನಷ್ಟು ಚಿಕ್ಕ ಗಾತ್ರದಲ್ಲಿ ಟೂತ್ ಪೇಸ್ಟ್ ಅನ್ನ ಬಳಸಬೇಕಾಗುತ್ತೆ. ದಿನಕ್ಕೆ 2 ಬಾರಿ ಬ್ರಷ್ ಮಾಡುವುದು ರೆಕಮೆಂಡೆಡ್. ಮೊದಲಿಗೆ ಬೇಬಿ ಬ್ರಷ್ ಮಾಡಲು ಬಿಡದೆ ಇರಬಹುದು. ಆದರೆ ನಿಧಾನವಾಗಿ ಹ್ಯಾಬಿಟ್ ಮಾಡಿಸಿ. ಬೇಬಿ ಸ್ವಂತ ಬ್ರಷ್ ಮಾಡೋದು ಕಲಿಯುವವರೆಗೆ ಪೇರೆಂಟ್ಸ್ ಹೆಲ್ಪ್ ಮಾಡಲೇಬೇಕಾಗುತ್ತೆ. ಮುಂದೆ ಬೇಬಿಯ ಫಸ್ಟ್ ಡೆಂಟಲ್ ಚೆಕಪ್ ಯಾವಾಗ? ಇಲ್ಲಿ ಕೂಡ ಪೇರೆಂಟ್ಸ್ಗೆ ಒಂದು ಕಾಮನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬೇಬಿಯ ಎಲ್ಲಾ ಹಲ್ಲುಗಳು ಬಂದ ಮೇಲೆ ಡೆಂಟಿಸ್ಟ್ ಹತ್ರ ಹೋಗೋಣ ಅಂತ ವೇಟ್ ಮಾಡಬೇಡಿ. ಫಸ್ಟ್ ಟೂತ್ ಬಂದಾಗ ಅಥವಾ ಲೇಟೆಸ್ಟ್ ಫಸ್ಟ್ ಬರ್ತ್ಡೇ ಒಳಗೆ ಡೆಂಟಲ್ ಚೆಕಪ್ ಮಾಡಿಸೋದು ಒಳ್ಳೆಯದು. ಡೆಂಟಿಸ್ಟ್ ಬೇಬಿಯ ಟೀತ್ ಮತ್ತೆ ಜಮ್ಸ್ ಚೆಕ್ ಮಾಡ್ತಾರೆ. ಮತ್ತೆ ಬ್ರಷಿಂಗ್, ಫೀಡಿಂಗ್ ಮತ್ತೆ ಕ್ಯಾವಿಟಿ ಪ್ರಿವೆನ್ಷನ್ಸ್ ಬಗ್ಗೆ ಪೇರೆಂಟ್ಸ್ಗೆ ಗೈಡೆನ್ಸ್ ಕೊಡ್ತಾರೆ.
ಹಾಗೆ ಯಾವ ಸಿಂಪ್ಟಮ್ಸ್ ಬಂದ್ರೆ ಟೀತ್ನಿಂಗ್ ಅಂತ ಇಗ್ನೋರ್ ಮಾಡಬಾರ್ದು. ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಬೇಬಿಗೆ ಟೀತ್ನಿಂಗ್ ಇದೆ ಅಂತ ಹೇಳಿ ಪ್ರತಿಯೊಂದು ಸಿಂಪ್ಟಮ್ಸ್ ಅನ್ನ ಇಗ್ನೋರ್ ಮಾಡಬೇಡಿ. ಮತ್ತೆ ಹೈ ಫೀವರ್ ಇದ್ರೆ, ಬೇಬಿ ತುಂಬಾ ವೀಕ್ ಅಥವಾ ಅನ್ಯೂಶಲಿ ಸ್ಲೀಪಿ ಆಗಿದ್ರೆ, ಫೀಡಿಂಗ್ ತುಂಬಾ ಕಡಿಮೆ ಆಗಿದ್ರೆ, ಮತ್ತೆ ರಿಪೀಟೆಡ್ ವೊಮಿಟಿಂಗ್ ಆಗಿದ್ರೆ, ಡಿಹೈಡ್ರೇಷನ್ಸ್ ಇದ್ರೆ, ಆಮೇಲೆ ಬ್ರೀತಿಂಗ್ ಪ್ರಾಬ್ಲಮ್ ಇದ್ರೆ, ಹಾಗೆ ಬೇಬಿ ತುಂಬಾ ಅನ್ವೆಲ್ ಹಾಗೆ ಕಾಣಿಸಿದ್ರೆ, ಇಂತಹ ಸಿಂಪ್ಟಮ್ಸ್ ಇದ್ದಾಗ ಅಲ್ಲೂ ಬರ್ತಿದೆ ಅದಕ್ಕೆ ಇರ್ಬೋದು ಅಂತ ವೆಯ್ಟ್ ಮಾಡಬೇಡಿ, ಡಾಕ್ಟರ್ ಹತ್ರ ತೋರಿಸ್ಬೇಕಾಗುತ್ತೆ. ಹಾಗೆ ಒನ್ ಇಂಪಾರ್ಟೆಂಟ್ ಮೆಸೇಜ್ ಏನಂದ್ರೆ, ಟೀತ್ನಿಂಗ್ ಒಂದು ನಾರ್ಮಲ್ ಸ್ಟೇಜ್. ಬೇಬಿ ಸ್ವಲ್ಪ ಕ್ರ್ಯಾಕಿ ಆಗ್ಬೋದು, ರೋಲಿಂಗ್ ಆಗ್ಬೋದು, ಚೀವಿಂಗ್ ಹೆಚ್ಚಾಗ್ಬೋದು, ಗಮ್ಸ್ ನಲ್ಲಿ ಡಿಸ್ಕಂಫರ್ಟ್ ಆಗ್ಬೋದು, ಇವೆಲ್ಲ ಕಾಮನ್. ಆದ್ರೆ ಹೈ ಫೀವರ್, ರಿಪೀಟೆಡ್ ವೊಮಿಟಿಂಗ್ ಅಥವಾ ಬೇಬಿ ತುಂಬಾ ಅನ್ವೆಲ್ ಆಗಿರೋದ್ರಿಂದ ಟೀತ್ನಿಂಗ್ ಅಂತ ಹೇಳಿ ಇಗ್ನೋರ್ ಮಾಡಬಾರ್ದು. ಟೀತ್ನಿಂಗ್ ಎಲ್ಲ ಸಿಂಪ್ಟಮ್ಸ್ಗೂ ಆನ್ಸರ್ ಅಲ್ಲ. ಮತ್ತೆ ಪೇರೆಂಟ್ಸ್, ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಇದನ್ನ ಒಬ್ಬ ಪೇರೆಂಟ್ಸ್ಗೆ ಶೇರ್ ಮಾಡಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಕೇಳಿ ತಿಳ್ಕೊಳ್ಳುವ ಕೆಲವು ಟೀತ್ನಿಂಗ್ ರೆಮಿಡೀಸ್ ಬೇಬಿಗೆ ಸೇಫ್ ಆಗಿರೋದೇ ಇರ್ಬೋದು. ಮತ್ತೆ ಕಮೆಂಟ್ಸ್ ನಲ್ಲಿ ಹೇಳಿ, ನಿಮ್ ಬೇಬಿಗೆ ಫಸ್ಟ್ ಟೂತ್ ಎಷ್ಟು ತಿಂಗಳಿಗೆ ಬಂತು, 4 ಮಂತ್ಸಾ, 6 ಮಂತ್ಸಾ, 8 ಮಂತ್ಸಾ, ಅಥವಾ ಇನ್ನೂ ಬಂದಿಲ್ವಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಕಮೆಂಟ್ ಮಾಡಿ. ಇಂತಹ ಸಿಂಪಲ್ ಮತ್ತೆ ಯೂಸ್ಫುಲ್ ಬೇಬಿ ಹೆಲ್ತ್ ಇನ್ಫಾರ್ಮೇಶನ್ಗಾಗಿ ನಿನಿಮೋಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಒಂದು ಯೂಸ್ಫುಲ್ ಟಾಪಿಕ್ ಜೊತೆ ಸಿಗೋಣ. ಥ್ಯಾಂಕ್ ಯು.